ಹಲೋ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಸ್ಟಡಿ ಸ್ಟ್ರಾಟಜಿ ಯೂಟ್ಯೂಬ್ ಚಾನಲ್. ಸೊ ಈ ಒಂದು ವಿಡಿಯೋದಲ್ಲಿ ಲ್ಯಾಂಡ್ ಸರ್ವೇರ್ ಮ್ಯಾಥಮೆಟಿಕ್ಸ್ ಡೈಲಿ ಟಾಪಿಕ್ ವೈಸ್ ಟೆಸ್ಟ್ಗಳ ಒಂದು ಅನಾಲಿಸಿಸನ್ನು ಮಾಡ್ತಾ ಇದ್ದೇವೆ. ಸೊ ಇದು ಡೇ 12 ಆಗಿರುತ್ತೆ. ಸೊ ಈ ಒಂದು ವಿಡಿಯೋದಲ್ಲಿ ಕ್ವಾಡ್ರಾಟಿಕ್ ಇಕ್ವೇಷನ್ ಮೇಲೆ 20 ಕ್ವಶನ್ಗಳನ್ನು ಕೊಡಲಾಗಿತ್ತು. ಸೊ ಅವುಗಳ ಡೀಟೇಲ್ಡ್ ಆನ್ಸರನ್ನು ನೋಡೋಣ. ಸೊ ನಿಮಗೆ ಟಾಪಿಕ್ ವೈಸ್ ಕ್ಲಾಸ್ ಹಾಗೂ ಮಾಡೆಲ್ ಕ್ವಶನ್ ಪೇಪರ್ ಹಾಗೂ ಈ ಡೈಲಿ ಟಾಪಿಕ್ ವೈಸ್ ಟೆಸ್ಟ್ ಬೇಕಾದಲ್ಲಿ ನೀವು ಯೂಟ್ಯೂಬ್ ಮೆಂಬರ್ಶಿಪ್ಪನ್ನು ಪಡೆದುಕೊಂಡು PDF ನೋಟ್ಸು ಹಾಗೆ ಕ್ಲಾಸ್ಗಳನ್ನು ಕೇಳಬಹುದಾಗಿರ್ತದೆ. ಸೊ ಇನ್ನೂ ಏನಾದರೂ ನಿಮಗೆ ಡೌಟ್ಗಳಿದ್ದರೆ ನೀವು ಟೆಲಿಗ್ರಾಮ್ದಲ್ಲಿ ಮೆಸೇಜ್ ಮಾಡಿ ಕೇಳಬಹುದು. ಸೊ ಟೆಲಿಗ್ರಾಮ್ ಲಿಂಕನ್ನು ಈ ವಿಡಿಯೋದ ಡಿಸ್ಕ್ರಿಪ್ಷನ್ದಲ್ಲಿ ಹಾಕಲಾಗಿರ್ತದೆ, ನೀವು ನೋಡ್ಕೋಬೋದು. ಸೊ ತಡ ಮಾಡದೆ ಇವತ್ತಿನ ಕ್ಲಾಸನ್ನು ಸ್ಟಾರ್ಟ್ ಮಾಡೋಣ ಬನ್ನಿ. ಸೊ ಫಸ್ಟ್ ಕ್ವಶನ್ ಏನಂದ್ರೆ, ವಾಟ್ ಈಸ್ ದ ಸ್ಟ್ಯಾಂಡರ್ಡ್ ಫಾರ್ಮ್ ಆಫ್ ಕ್ವಾಡ್ರಾಟಿಕ್ ಇಕ್ವೇಷನ್ ಅಂದರು. ಸೊ ಇಲ್ಲಿ ಸ್ಟ್ಯಾಂಡರ್ಡ್ ಫಾರ್ಮ್ ಏನಿರ್ತದೆ ಕ್ವಾಡ್ರಾಟಿಕ್ ಇಕ್ವೇಷನ್ ಅಂದ್ರೆ ax² ಪ್ಲಸ್ bx ಪ್ಲಸ್ c = 0 ಆಗಿರ್ತದೆ. ಸೊ ಈ ರೀತಿ ಏನೈತಿ ಸ್ಟ್ಯಾಂಡರ್ಡ್ ಫಾರ್ಮ ಇರ್ತದೆ. ಸೊ ಆಪ್ಷನ್ ಎ ಏನಾಗುತ್ತೆ ಇಲ್ಲಿ ಕರೆಕ್ಟ್ ಆಗ್ತದೆ. ನೆಕ್ಸ್ಟ್ ಕ್ವಶನ್, ವಿಚ್ ಆಫ್ ದ ಫಾಲೋಯಿಂಗ್ ಇಸ್ ಅ ಕ್ವಾಡ್ರಾಟಿಕ್ ಇಕ್ವೇಷನ್ ಅಂದರು. ಸೊ ಇಲ್ಲಿ ಕೆಳಗೆ ಕೊಟ್ಟಿರುವ ಒಂದು ಇಕ್ವೇಷನ್ ಒಳಗೆ ಕ್ವಾಡ್ರಾಟಿಕ್ ಇಕ್ವೇಷನ್ ಯಾವುದಂತ ಕೇಳಿದ್ದಾರೆ. ಸೊ ಇಲ್ಲಿ ax² ಪ್ಲಸ್ bx ಪ್ಲಸ್ c. ಸೊ ಈ ಫಾರ್ಮ್ ಒಳಗೆ ಯಾವುದೈತೆ ಅನ್ನೋದನ್ನು ಇಲ್ಲಿ ನಾವು ನೋಡಬೇಕು. ಸೊ ಇಲ್ಲಿ ಆಪ್ಷನ್ ಬಿ ಅನ್ನೋದು ಇಲ್ಲಿ ಕರೆಕ್ಟ್ ಆಗ್ತದೆ. ಸೊ ಇಲ್ಲಿ ನೋಡ್ಬೋದು ನೀವು x² ಅದ, 3x ಅದ, -4 ಅದ. ಸೊ ಇಲ್ಲಿ ಈ ಫಾರ್ಮ್ ಒಳಗೆ ಅದ. ಸೊ ಇಲ್ಲಿ ಸಿ ಏನಾಗಿರ್ತದೆ, ಸಿ ಬೆಲೆಯಲ್ಲಿ -4 ಅಂತ ಇರ್ತದೆ. ಸೊ ಇಲ್ಲಿ ಹೊರಗೆ ನಾವು ಪ್ಲಸ್ಸನ್ನು ತಗೋಬೋದು, ಈ ರೀತಿ ಆಗ್ತದೆ. ಸೊ ಆಪ್ಷನ್ ಬಿ ಏನಾಗುತ್ತೆ ಇಲ್ಲಿ ಕರೆಕ್ಟ್ ಆಗ್ತದೆ. ನೆಕ್ಸ್ಟ್ ಕ್ವಶನ್, ವಾಟ್ ಈಸ್ ದ ಡಿಸ್ಕ್ರಿಮಿನೆಂಟ್ ಆಫ್ ಅ ಇಕ್ವೇಷನ್ 3x² ಪ್ಲಸ್ 4x ಪ್ಲಸ್ 2 = 0 ಅಂದರು. ಸೊ ಈ ಡಿಸ್ಕ್ರಿಮಿನೆಂಟ್ ಫಾರ್ಮುಲಾ ಏನು ಬರ್ತದೆ ಅಂದರೆ ಇಲ್ಲಿ ಡಿಸ್ಕ್ರಿಮಿನೆಂಟ್ b² ಮೈನಸ್ 4ac ಅಂತ ಬರ್ತದೆ. ಸೊ ಇಲ್ಲಿ ಬಿ ಬೆಲೆ ಏನಾಗುತ್ತೆ, ಸೊ ಈ ಇಕ್ವೇಷನ್ ಒಳಗೆ ನೋಡೋದಾದ್ರೆ, ಸೊ ಇಲ್ಲಿ ಎ ಬೆಲೆ 3 ಆಗುತ್ತೆ, ಬಿ ಬೆಲೆ 4 ಆಗುತ್ತೆ, ಸಿ ಬೆಲೆ 2 ಆಗುತ್ತೆ. ಸೊ ಇದು ಎ, ಇದು ಬಿ, ಇದು ಸಿ. ಸೊ ಇಲ್ಲಿ ಮೊದಲಿಗೆ b² ಅಂದರು. b² ಅಂದರೆ ಇಲ್ಲಿ 4² ಆಗುತ್ತೆ, ಮೈನಸ್ 4, ಎ ಅಂದರೆ ಇಲ್ಲಿ 3, ನೆಕ್ಸ್ಟ್ ಸಿ ಅಂದರೆ 2. ಸೊ ಇಲ್ಲಿ ಆಪ್ಷನ್ದಲ್ಲಿ ನೋಡಿದಾಗ ಆಪ್ಷನ್ ಎ ಏನಾಗುತ್ತೆ ಇಲ್ಲಿ ಕರೆಕ್ಟ್ ಆಗ್ತದೆ. ನೆಕ್ಸ್ಟ್ ಕ್ವಶನ್, if the discriminant is 0, how many real roots does the quadratic equation have ಅಂದರು. ಸೊ ಇಲ್ಲಿ ಡಿಸ್ಕ್ರಿಮಿನೆಂಟ್ 0 ಇದ್ದಾಗ ಇಲ್ಲಿ ಓನ್ಲಿ 1 ಏನಾಗುತ್ತೆ ರಿಯಲ್ ರೂಟ್ಸ್ ಇಲ್ಲಿ ಬರ್ತದೆ. ಸೊ ಇಲ್ಲಿ ಡಿಸ್ಕ್ರಿಮಿನೆಂಟ್ ಅಂದ್ರೆ ಇಲ್ಲಿ ಡಿಸ್ಕ್ರಿಮಿನೆಂಟ್ b² ಮೈನಸ್ 4ac ಇದ್ದಾಗ ಇದೆಲ್ಲರೇ 0 ಬರ್ತಂದ್ರೆ ಈ ಥರ ರಿಯಲ್ ರೂಟ್ಸ್ ಏನಾಗುತ್ತೆ ಓನ್ಲಿ 1 ಬಂದಿರ್ತದೆ. ಸೊ ರಿಯಲ್ ರೂಟ್ಸ್ ಅಂದರೆ ಇಲ್ಲಿ ಎಕ್ಸ್ ಏನಾಗಿರ್ತದೆ 1 ಆಗಿರ್ತದೆ. ಅಂದ್ರೆ ಇಲ್ಲಿ 2 ರಿಯಲ್ ರೂಟ್ಸ್ ಬೇಕು ನಮಗೆ. 2 ಇದ್ದಾಗ ಏನೈತಿ, 2 ಏನೈತಿ ಇಲ್ಲಿ ಸೇಮ್ ಇರ್ತಾವೆ ಅಥವಾ ಈಕ್ವಲ್ ಇರ್ತಾವೆ. ಸೊ ಇಲ್ಲಿ ಡಿಸ್ಕ್ರಿಮಿನೆಂಟ್ ಇಲ್ಲಿ 0 ಬಂದಾಗ ರಿಯಲ್ ರೂಟ್ಸ್ ಈಕ್ವಲ್ ಬರ್ತಾವೆ, ಒಂದೇ ಇರ್ತದೆ. ಸೊ ಈ ರೀತಿ ನಾವು ನೋಡ್ಬೋದು. ಆಪ್ಷನ್ ಬಿ ಏನಾಗುತ್ತೆ ಇಲ್ಲಿ ಕರೆಕ್ಟ್ ಆಗ್ತದೆ. ನೆಕ್ಸ್ಟ್, ದ ರೂಟ್ಸ್ ಆಫ್ x² ಮೈನಸ್ 5x ಪ್ಲಸ್ 6 = 0 ಅಂದರು. ಸೊ ಇಲ್ಲಿ ರೂಟ್ಸನ್ನು ಹೇಳಬೇಕು. ಸೊ ಇಲ್ಲಿ ಮೊದಲಿಗೆ ಪ್ರಾಡಕ್ಟ್ ಒಳಗೆ ಪ್ಲಸ್ ಅದ ಅಂದರೆ ಇಲ್ಲಿ 2 ಮೈನಸರೇ ಇರಬೇಕು ಅಥವಾ 2 ಪ್ಲಸ್ಸರೇ ಇರಬೇಕು. ಸೊ ಇಲ್ಲಿ 5 ಅದ. 5 ಅಂದ್ರೆ ನಾವು 2 ಸಂಖ್ಯೆನ ಕೂಡಿಸಿದಾಗ ಇಲ್ಲಿ ಅದ ಮೈನಸ್ ಬರಬೇಕು, -5 ಬರಬೇಕು. ಅದ 2 ಸಂಖ್ಯೆನ ಇಂಟು ಮಾಡಿದಾಗ ನಮಗೆ ಪ್ಲಸ್ 6 ಬರಬೇಕು. ಆ ಸಂಖ್ಯೆ ಯಾವಂದ್ರೆ ಇಲ್ಲಿ x² = 3x ಮೈನಸ್ 2x ಪ್ಲಸ್ 6. ಸೊ ಇಲ್ಲಿ ನೀವು ನೋಡ್ಬೋದು -3x -2x ಅಂದರೆ -5x ಆಗುತ್ತೆ. ಇಲ್ಲಿ +6 ಆ್ಯಸ್ ಇಟ್ ಈಸ್. ಸೊ ಎಕ್ಸ್ ಇಲ್ಲಿ ಈ ಸೆಕ್ಷನ್ ಒಳಗೆ ಏನೈತಿ ಇಲ್ಲಿ ಎಕ್ಸನ್ನು ಕಾಮನ್ ತಗೋತ್ನು. ನೆಕ್ಸ್ಟ್ ಇಲ್ಲಿ x -3 ಆಗುತ್ತೆ. ನೆಕ್ಸ್ಟ್ ಈ ಸೆಕ್ಷನ್ ಒಳಗೆ ಏನೈತಿ ಇಲ್ಲಿ -2 ಕಾಮನ್ ತಗೋತ್ನು. ಇಲ್ಲೇನು ಉಳಿತದೆ x -3ನ ಉಳಿತದೆ. ಸೊ ಇಲ್ಲಿ ನೋಡ್ಬೋದು -2 ಇಲ್ಲಿ 6ರಿಂದ ಕಾಮನ್ ತಗೊಂಡಾಗ -2 × -3 ಅಂದಾಗ +6 ಆಗುತ್ತೆ. ಸೊ ಹಾಗಾಗಿ ಇಲ್ಲಿ -3ನ ಬರ್ತದೆ. ನೆಕ್ಸ್ಟ್ ಇಲ್ಲಿ ಈ ಸೆಕ್ಷನ್ ಒಳಗೆ ಇಲ್ಲಿ x
3 ಕಾಮನ್ ತಗೊಂಡಿವಿ. ಇಲ್ಲಿ ಏನು ಉಳಿತು, ಎಕ್ಸ್ ಉಳಿತು. ಇಲ್ಲಿ ಏನು ಉಳಿತು, -2 ಉಳಿತು. ಎಕ್ಸ್ -2. ಸೊ ಇಲ್ಲಿ ಎಕ್ಸ್ ಇಕ್ವಲ್ ಟು ಏನಾಗುತ್ತೆ, ಇಲ್ಲಿ ಎಕ್ಸ್ ಇಕ್ವಲ್ ಟು ಒಂದು 3 ಆಯ್ತು, ಇನ್ನೊಂದು ಎಕ್ಸ್ ಇಕ್ವಲ್ ಟು ಒಂದು 2 ಆಯ್ತು. ಸೊ ಇಲ್ಲಿ ರೂಟ್ಸ್ ಏನು ಬರ್ತದೆ, 3 ಮತ್ತು 2 ಬರ್ತದೆ. ನೆಕ್ಸ್ಟ್ ದ ಕ್ವಾಡ್ರಾಟಿಕ್ ಫಾರ್ಮುಲಾ ಅಂತ ಕೇಳಿದಾರು. ಸೊ ಇಲ್ಲಿ ಸ್ವಲ್ಪ ಆಪ್ಷನ್ ಮಿಸ್ಪ್ರಿಂಟ್ ಆಗಿದಾವ. ಸೊ ಇಲ್ಲಿ ಫಾರ್ಮುಲಾ ಏನದ ಅಂದ್ರೆ ಅದ -b ± ರೂಟ್ ಆಫ್ b² - 4ac ಡಿವೈಡೆಡ್ ಬೈ 2a ಅಂತ ಆಗುತ್ತೆ. ಸೊ ಇಲ್ಲಿ ಎಕ್ಸ್ ರಿಯಲ್ ರೂಟ್, ಎಕ್ಸ್ ಇಕ್ವಲ್ ಟು -b ± ರೂಟ್ ಆಫ್ b² - 4ac ಡಿವೈಡೆಡ್ ಬೈ 2a ಆಗುತ್ತೆ. ನೆಕ್ಸ್ಟ್ ಕ್ವಶನ್, ದ ರೂಟ್ಸ್ ಆಫ್ x² + 4x + 5 = 0 ಆರ್ ಅಂದರು. ಸೊ ಇಲ್ಲಿ ರೂಟ್ಸ್ ಏನಾಗಿರ್ತಾವ ಅಂದ್ರೆ, ಸೊ ಇಲ್ಲಿ x² + 4x + 5 ಅದ. ಸೊ ಇದರ ಡಿಸ್ಕ್ರಿಮಿನೆಂಟ್ ನಾವು ಕಂಡುಹಿಡಿಬೇಕು. ಮೊದಲಿಗೆ ಡಿಸ್ಕ್ರಿಮಿನೆಂಟ್ b² - 4ac ಆಗುತ್ತೆ. ಸೊ ಇಲ್ಲಿ b² ಅಂದರೆ ಏನಾಗುತ್ತೆ, ಇಲ್ಲಿ b ಅಂದ್ರೆ 4 ಅದ, 4² ಆಗುತ್ತೆ. ನೆಕ್ಸ್ಟ್ 4 ಇಂಟು a ಅಂದರೆ ಇಲ್ಲಿ ಏನದ, x² ಅದ. ಸೊ x ಅಂದ್ರೆ ಇಲ್ಲಿ 1 ಇರ್ತದ. ನೆಕ್ಸ್ಟ್ ಇಲ್ಲಿ 5 ಅದ. ಸೊ 5 ಅದ. 4² ಅಂದ್ರೆ 16 ಆಗುತ್ತೆ. -5 4 20 ಆಗುತ್ತೆ. 20ರಲ್ಲಿ 16 ಹೋತಂದ್ರೆ ಇಲ್ಲಿ -4 ಆಗುತ್ತೆ. ಸೊ ಡಿಸ್ಕ್ರಿಮಿನೆಂಟ್ ಏನು ಬಂತು, ಇಲ್ಲಿ ನೆಗೆಟಿವ್ ಬಂತು. ಸೊ ಇಲ್ಲಿ ನೆಗೆಟಿವ್ ಬಂದೈತೆ ಅಂದ್ರೆ ಅದೇನಾಗಿರ್ತದ, ಇಲ್ಲಿ ನಾಟ್ ರಿಯಲ್, ಇಲ್ಲಿ ಕಾಂಪ್ಲೆಕ್ಸ್ ನಂಬರ್ ಆಗಿರ್ತದೆ. ಸೊ ಇಲ್ಲಿ ಕಾಂಪ್ಲೆಕ್ಸ್ ನಂಬರ್ ಅಥವಾ ಇಮ್ಯಾಜಿನರಿ ನಂಬರ್ ಇಲ್ಲಿ ಆಗಿರ್ತದೆ. ಆಪ್ಷನ್ ಸಿ ಏನಾಗುತ್ತೆ, ಇಲ್ಲಿ ಕರೆಕ್ಟ್ ಆಗ್ತದೆ. ಒಂದೇಳೆ ಡಿಸ್ಕ್ರಿಮಿನೆಂಟ್ 0 ಬತ್ತಂದ್ರೆ ಏನಾಗುತ್ತೆ, ರಿಯಲ್ ಆ್ಯಂಡ್ ಈಕ್ವಲ್ ಆಗುತ್ತೆ. ನೆಕ್ಸ್ಟ್ ಗ್ರೇಟರ್ ದೆನ್ 0 ಬತ್ತಂದ್ರೆ ರಿಯಲ್ ಆ್ಯಂಡ್ ಡಿಸ್ಕಂಟ್ ಆಗಿರ್ತದೆ. ಅಂದ್ರೆ ರಿಯಲ್ ಇರ್ತದೆ, ಎರಡು ಬೇರೆ ಬೇರೆ ಅನ್ಇಕ್ವಲ್ ರಿಯಲ್ ರೂಟ್ ಇರ್ತಾವೆ. ಸೊ ಗ್ರೇಟರ್ ದೆನ್ ಇದ್ದಾಗ, ಲೆಸ್ ದೆನ್ 0 ಇದ್ದಾಗ ಏನಾಗುತ್ತೆ, ಇಲ್ಲಿ ಇಮ್ಯಾಜಿನರಿ ನಂಬರ್ ಆಗ್ತದೆ. ಸೊ ಇಲ್ಲಿ ಆಪ್ಷನ್ ಸಿ ಏನಾಗುತ್ತೆ, ಕರೆಕ್ಟ್ ಆಗ್ತದೆ. ಲೆಸ್ ದೆನ್ 0 ಬಂದದ ಇದು. ಸೊ ಹಾಗಾಗಿ ಇದು ಕಾಂಪ್ಲೆಕ್ಸ್ ನಂಬರ್ ಅಥವಾ ಇಲ್ಲಿ ಇಮ್ಯಾಜಿನರಿ ನಂಬರ್ ಆಗಿರ್ತದೆ. ನೆಕ್ಸ್ಟ್, ವಿಚ್ ಮೆಥಡ್ ಈಸ್ ನಾಟ್ ಯೂಸ್ ಟು ಸಾಲ್ವ್ ದ ಕ್ವಾಡ್ರಾಟಿಕ್ ಇಕ್ವೇಷನ್ ಅಂದರು. ಸೊ ಇಲ್ಲಿ ಮ್ಯಾಟ್ರಿಕ್ಸ್ ಇನ್ವರ್ಸ್ ಅನ್ನೋದೇನೈತಿ, ಇಲ್ಲಿ ಇದನ್ನು ಯೂಸ್ ಮಾಡೋದಿಲ್ಲ. ಸೊ ಇದನ್ನು ಏನೈತಿ, ಲೀನಿಯರ್ ಇಕ್ವೇಷನ್ಗಳಿಗೆ ಏನೈತಿ ಯೂಸ್ ಮಾಡ್ತಾರೋ. ಸೊ ಇಲ್ಲಿ ಮ್ಯಾಟ್ರಿಕ್ ಇನ್ವರ್ಷನ್ ಏನೈತಿ, ಇದನ್ನ ಲೀನಿಯರ್ ಇಕ್ವೇಷನ್ ಕಂಡು ಹಿಡಿಯೋಕೆ ಯೂಸ್ ಮಾಡ್ತಾರೋ. ನೆಕ್ಸ್ಟ್, ದ ಸಮ್ ಆಫ್ ರೂಟ್ಸ್ ಆಫ್ ax² + bx + c = 0 ಅಂದರು. ಸೊ ಇಲ್ಲಿ ಸಮ್ ಆಫ್ ರಿಯಲ್ ರೂಟ್ಸ್ ಆಲ್ಫಾ ಪ್ಲಸ್ ಬೀಟಾ = ಏನಾಗಿರ್ತದೆ, ಇಲ್ಲಿ ಸಮ್ ಆಫ್ ರಿಯಲ್ ರೂಟ್ಸ್ -b/a ಆಗಿರ್ತದೆ. ಸೊ ಅದ ಪ್ರಾಡಕ್ಟ್ ಏನಾಗಿರ್ತದೆ, ಇಲ್ಲಿ c/a ಆಗಿರ್ತದೆ. ಸೊ ಇಲ್ಲಿ ನಮ್ಗೆ ಸಮ್ ಕೇಳಿದಾರು -b/a. ಆಪ್ಷನ್ ಬಿ ಏನಾಗುತ್ತೆ, ಇಲ್ಲಿ ಕರೆಕ್ಟ್ ಆಗ್ತದೆ. ನೆಕ್ಸ್ಟ್, ಇಫ್ ಒನ್ ರೂಟ್ ಆಫ್ ಇಕ್ವೇಷನ್ x² + px + 12 = 0 is 3, then p is ಅಂದರು. ಸೊ ಇಲ್ಲಿ p ಅನ್ನ ಕೇಳಿದರು. ಸೊ ಇಲ್ಲಿ ನಮ್ಗೆ ಡಿಸ್ಕ್ರಿಮಿನೆಂಟ್ ಮುಖಾಂತರ ಕಂಡು ಹಿಡಿಯೋದಾದ್ರೆ ಇಲ್ಲಿ ಏನಾಗ್ತದೆ, p² ಮೈನಸ್, ಸೊ ಈ ರೀತಿನೂ ಕಂಡು ಹಿಡಿಯಕ್ಕೆ ಬರ್ತದೆ. p² - 4ac ಅದ. ಸೊ p² ಆಸ್ ಇಟ್ ಈಸ್ ಇಟ್ಕೊಂಡು 4 a ಅಂದರೆ ಏನಾಗುತ್ತೆ, ಇಲ್ಲಿ 1 ಆಗುತ್ತೆ. c ಅಂದರೆ ಏನಾಗುತ್ತೆ, ಇಲ್ಲಿ 12 ಆಗುತ್ತೆ. ಸಾರಿ, ಇಲ್ಲಿ ರಿಯಲ್ ರೂಟ್ ಕೊಟ್ಟಾಗ ಈ ರೀತಿ ಕಂಡು ಹಿಡಿಯಕ್ಕೆ ಬರಲ್ಲ. ಇಲ್ಲಿ ನಮ್ಗೆ ಪಿ ಅನ್ನು ನಾವಿಲ್ಲಿ ಕಂಡು ಹಿಡಬೇಕು. ಸೊ ಒಂದು ರಿಯಲ್ ರೂಟ್ ಗೊತ್ತದ, 3 ಅದ ಅಂದ್ರೆ ಇಲ್ಲಿ 12 ಬರಬೇಕು. ಪ್ರಾಡಕ್ಟ್ ಅಂದ್ರೆ ಅಲ್ಫಾ ಬೀಟಾ ಏನಾಗ್ತದೆ ಇಲ್ಲಿ, ಸೊ ಅಲ್ಫಾ ಬೀಟಾ ಪ್ರಾಡಕ್ಟ 12 ಅದ. ಸೊ 12 ಅದ. ಇಲ್ಲಿ ನಮ್ಗೆ ಒಂದು ರಿಯಲ್ ರೂಟ್ ಗೊತ್ತದ. ಸೊ ಅದ ಅಲ್ಫಾರಾಗಿರ್ಬೋದು, ಬೀಟಾರಾಗಿರ್ಬೋದು. ಸೊ ಆಗನ 3 ಇಂಟು ಇಲ್ಲಿ ಎಕ್ಸ್ ಅಂತ ತೋತ್ನು. ಸೊ ಇಲ್ಲಿ 12 ಆಗುತ್ತೆ. ಈ 3 ಈ ಕಡೆ ತೊಗೊಂಡಾಗ ಏನಾಗುತ್ತೆ, ಭಾಗಾಕಾರಾಗಿ ಇಲ್ಲಿ 3 1 3 4. ಸೊ ಇನ್ನೊಂದು ರಿಯಲ್ ರೂಟ್ ಏನಾಗ್ತದೆ, ಇಲ್ಲಿ
4 ಆಗುತ್ತೆ. ಸೊ ಒಂದೇನು ಬಂತು 3 ಬಂತು, ಇನ್ನೊಂದು ಏನು ಬಂತು 4 ಬಂತು. ಸೊ ಈ ರಿಯಲ್ ರೂಟ್ ಏನಾಗುತ್ತೆ ಎಕ್ಸ್ ಇಕ್ವಲ್ ಟು 3, 4 ಅಂದ್ರೆ 3 ಒಂದ 4 ಒಂದ. ಬಟ್ ರಿಯಲ್ ರೂಟ್ ಎಕ್ಸ್ ಇಕ್ವಲ್ ಟು 3 ಇರ್ತದೆ, ಇಲ್ಲಿ ಎಕ್ಸ್ ಇಕ್ವಲ್ ಟು 4 ಇರ್ತದೆ. ಬಟ್ ನಾವು ಇಲ್ಲಿ ಪಿ ಅನ್ನು ಕಂಡು ಹಿಡಿಬೇಕಾದ್ರೆ ಈ 3 ಇದ್ದಿದ್ದ ಈ ಕಡೆ ಸೈಡ್ ಬಂದಾಗ ಏನಾಗುತ್ತೆ ಇಲ್ಲಿ ಎಕ್ಸ್ ಮೈನಸ್ 3 ಇರ್ತದೆ, ಇನ್ನೊಂದು ಎಕ್ಸ್ ಮೈನಸ್ 4 ಆಗಿರ್ತದೆ. ಸೊ ಇಲ್ಲಿ ಈ ರೀತಿ ಎಕ್ಸ್ ಮೈನಸ್ 3 ಒಂದ ಎಕ್ಸ್ ಮೈನಸ್ 4 ಒಂದ. ಸೊ ಎರಡೂ ಮೈನಸ್ ಇರೋದ್ರಿಂದ ಏನಾಗುತ್ತೆ ಇಲ್ಲಿ -7 ಅನ್ನೋದು ಇಲ್ಲಿ ಆಗಿರ್ತದೆ. ಸೊ ಆಪ್ಷನ್ ಎ ಏನಾಗುತ್ತೆ ಇಲ್ಲಿ ಕರೆಕ್ಟ್ ಆಗ್ತದೆ. ಅಥವಾ ನೀವು ಇವನ್ನೆರಡು ಇಂಟು ಮಾಡಿ ನೋಡಿದಾಗೂ ನಿಮ್ಗೆ ಗೊತ್ತಾಗ್ತದೆ. ಸೊ ಇಲ್ಲಿ ಎಕ್ಸ್ ಮೈನಸ್ 3 ಇಂಟು ಎಕ್ಸ್ ಮೈನಸ್ 4. ಸೊ ಇದನ್ನು ಇಂಟು ಮಾಡಿದಾಗ ನಿಮ್ಗೆ ಡೈರೆಕ್ಟಾಗಿ ಇಲ್ಲಿ ಪಿ ಬೆಲೆ ಬರ್ತದೆ. ಸೊ ಇಲ್ಲಿ ಎಕ್ಸ್ ಇಂಟು ಎಕ್ಸ್ ಎಕ್ಸ್ ಸ್ಕ್ವೇರ್, ಎಕ್ಸ್ ಇಂಟು 4 ಅಂದ್ರೆ -4x. ನೆಕ್ಸ್ಟ್ -3 ಇಂಟು ಎಕ್ಸ್ ಅಂದ್ರೆ -3x, -3 ಇಂಟು -4 ಅಂದರೆ ಇಲ್ಲಿ +12 ಆಗ್ತದೆ. ಎಕ್ಸ್ ಸ್ಕ್ವೇರ್ ಇಲ್ಲಿ -4x -3x ಅಂದ್ರೆ -7x, ಇಲ್ಲಿ +12. ಸೊ ಇಲ್ಲಿ ನೋಡ್ಬೋದು -7 ಅನ್ನೋದು ಇಲ್ಲಿ ಬಂತು. ಆಪ್ಷನ್ ಎ ಏನಾಗುತ್ತೆ ಇಲ್ಲಿ ಕರೆಕ್ಟ್ ಆಗ್ತದೆ. ಸೊ ಡೈರೆಕ್ಟ್ ನಾ ಇವನ್ನೆರಡು ಕೂಡಿಸಿ ಇಲ್ಲಿ ಹೇಳಿದ್ನು. ಸೊ ನೀವು ಈ ರೀತಿ ಇಂಟು ಮಾಡಿದ ನಂತರ ನಿಮಗೆ ಕರೆಕ್ಟ್ ಆನ್ಸರ್ ಬರ್ತದೆ. ನೆಕ್ಸ್ಟ್ ಕ್ವಶನ್, ದ ಪ್ರಾಡಕ್ಟ್ ಆಫ್ ರೂಟ್ಸ್ ಆಫ್ 2x² + 5x + 3 = 0. ಸೊ ಇಲ್ಲಿ ಪ್ರಾಡಕ್ಟ್ ಆಫ್ ರೂಟ್ಸ್ ಅಂದರೆ ಇಲ್ಲಿ ಏನಾಗುತ್ತೆ ಅಲ್ಫಾ ಇಂಟು ಬೀಟಾ ಹತ್ತೋರಿ ಇಲ್ಲಿ 3/a ಆಗ್ತದೆ. 3 ಅಂದ್ರೆ ಇಲ್ಲಿ c/a ಆಗುತ್ತೆ. ಸಿ ಅಂದರೆ ಇಲ್ಲಿ ಏನದ 3 ಅದ, ಎ ಅಂದರೆ ಇಲ್ಲಿ ಏನದ 2 ಅದ. ಸೊ 3/2 ಇಲ್ಲಿ ಆಗ್ತದೆ. ಸೊ ಆಪ್ಷನ್ ಡಿ ಏನಾಗುತ್ತೆ ಇಲ್ಲಿ ಕರೆಕ್ಟ್ ಆಗ್ತದೆ. ನೆಕ್ಸ್ಟ್, ದ ಗ್ರಾಫ್ ಆಫ್ ಅ ಕ್ವಾಡ್ರಾಟಿಕ್ ಇಕ್ವೇಷನ್ ಈಸ್ ಅಂದರು. ಸೊ ಇಲ್ಲಿ ಕ್ವಾಡ್ರಾಟಿಕ್ ಇಕ್ವೇಷನ್ದಲ್ಲಿ ಪ್ಯಾರಾಬೋಲಾ ಅನ್ನೋದು ಇಲ್ಲಿ ಕರೆಕ್ಟ್ ಆಗ್ತದೆ. ಸೊ ಇಲ್ಲಿ ಸ್ಟ್ರೇಟ್ ಲೈನ್ ಬರ್ತಂದ್ರೆ, ಸೊ ಸ್ಟ್ರೇಟ್ ಲೈನ್ ಯಾವಾಗ ಬರ್ತದೆ ಅಂದ್ರೆ ಗ್ರಾಫ್ ಒಳಗೆ ಇದೊಂದು ಲೀನಿಯರ್ ಇಕ್ವೇಷನ್ ಇತ್ತು ಅಂದ್ರೆ ಏನಂತ ಇಲ್ಲಿ ಸ್ಟ್ರೇಟ್ ಲೈನ ಬರ್ತದೆ. ಸೊ ಲೀನಿಯರ್ ಇಕ್ವೇಷನ್ y = mx + c ಇತ್ತಂದ್ರೆ ಇಲ್ಲಿ ಬರ್ತದೆ. ನೆಕ್ಸ್ಟ್ ಸರ್ಕಲ್ ಏನೈತಿ, ಸರ್ಕಲ್ ಯಾವಾಗ ಬರ್ತದೆ ಅಂದರೆ ಇದೊಂದು x - h² + y - k² = r² ಇದ್ದಾಗ ಬರ್ತದೆ. ಸೊ ಇಲ್ಲಿ h ಮತ್ತು k ಅನ್ನೋದು ಏನಾಗುತ್ತೆ ಇಲ್ಲಿ h ಆ್ಯಂಡ್ k ಏನಾಗುತ್ತೆ ಇವ ಸೆಂಟರ್ ಆಗ್ತವೆ. ಸೊ ಇಲ್ಲಿ r ಅನ್ನೋದು ಏನಾಗುತ್ತೆ ಇದು ರೇಡಿಯಸ್ ಆಗ್ತದೆ. ಸೊ ನೆಕ್ಸ್ಟ್ ಇಲ್ಲಿ ಹೈಪರ್ಬೋಲಾ ಏನೈತಿ, ಇದು ಇಕ್ವೇಷನ್ x² / a² + y² / b² = 1 ಅಂತ ಬಂದಾಗ ಏನಾಗಿರ್ತದೆ ಪ್ಯಾರಾಬೋಲಾ ಇರ್ತದೆ. ಸೊ ಕ್ವಾಡ್ರಾಟಿಕ್ ಇಕ್ವೇಷನ್ ಇದ್ದಾಗ ಅದು ಪ್ಯಾರಾಬೋಲಾ ಇರ್ತದೆ. ಸೊ x² / a² + y² / b² = 1 ಬಂದಾಗ ಹೈಪರ್ಬೋಲಾ ಇಲ್ಲಿ ಇರ್ತದೆ. ನೆಕ್ಸ್ಟ್, ದ ರೂಟ್ಸ್ ಆಫ್ x² - 2 √2x + 2 = 0 ಆರ್ ಅಂದರು. ಸೊ ಇಲ್ಲಿ ನಾವು ಡಿಸ್ಕ್ರಿಮಿನೆಂಟನ್ನು ಕಂಡುಹಿಡಿಯೋದು b² - 4ac. ಸೊ ಇಲ್ಲಿ b² ಅಂದರೆ ಏನಾಗುತ್ತೆ ಇಲ್ಲಿ -2 ಅದ, -2√2 ಅದ ಹೋಲ್² ಆಗುತ್ತೆ, -4a ಅಂದರೆ ಇಲ್ಲಿ 1 ಆಗುತ್ತೆ, c ಅಂದರೆ 2 ಆಗುತ್ತೆ. ಸೊ ಇದನ್ನು ನಾವು ಸ್ಕ್ವೇರನ್ನು ಮಾಡಿದಾಗ -2 ಸ್ಕ್ವೇರ್ ಏನಾಗುತ್ತೆ 4 ಆಗುತ್ತೆ. ನೆಕ್ಸ್ಟ್ √2 ಸ್ಕ್ವೇರ್ ಏನಾಗುತ್ತೆ 2ನ ಆಗುತ್ತೆ. ಸೊ ಇಲ್ಲಿ -4 × 2 ಅಂದರೆ ಇಲ್ಲಿ 8 ಆಗುತ್ತೆ. ಇದು 4 × 2 ಅಂದರೆ 8 - 8 = ಇಲ್ಲಿ 0 ಬಂತು. ಇಲ್ಲಿ ಏನಾಗುತ್ತೆ ಡಿಸ್ಕ್ರಿಮಿನೆಂಟ್ = 0 ಆದಾಗ, ಸೊ 0 ಆದಾಗ ಏನೈತಿ ರಿಯಲ್ ಆ್ಯಂಡ್ ಈಕ್ವಲ್ ಆಗಿರ್ತದೆ. ಸೊ ಇಲ್ಲಿ ಡಿಸ್ಕ್ರಿಮಿನೆಂಟ 0 ಇದ್ದಾಗ ರಿಯಲ್ ಆ್ಯಂಡ್ ಈಕ್ವಲ್ ಇರ್ತದೆ. ಡಿಸ್ಕ್ರಿಮಿನೆಂಟ ಗ್ರೇಟರ್ ದೆನ್ 0 ಇದ್ದಾಗ ರಿಯಲ್ ಆ್ಯಂಡ್ ಅನ್ಈಕ್ವಲ್ ಇರ್ತದೆ. ಡಿಸ್ಕ್ರಿಮಿನೆಂಟ ಲೆಸ್ ದೆನ್ 0 ಇದ್ದಾಗ ಏನಾಗುತ್ತೆ ಇಲ್ಲಿ ಇಮ್ಯಾಜಿನರಿ ಇರ್ತದೆ. ಸೊ ಇವು ನಿಮ್ಗೆ ಗೊತ್ತಿರಬೇಕು 3. ಡಿಸ್ಕ್ರಿಮಿನೆಂಟ್ 0 ಇದ್ದಾಗ ರಿಯಲ್ ಆ್ಯಂಡ್ ಈಕ್ವಲ್, ಡಿಸ್ಕ್ರಿಮಿನೆಂಟ್ ಗ್ರೇಟರ್ ದೆನ್ 0 ಇದ್ದಾಗ ರಿಯಲ್ ಆ್ಯಂಡ್ ಅನ್ಈಕ್ವಲ್, ಡಿಸ್ಕ್ರಿಮಿನೆಂಟ್ ಲೆಸ್ ದೆನ್ 0 ಇದ್ದಾಗ ಇಮ್ಯಾಜಿನರಿ ಅಥವಾ ಕಾಂಪ್ಲೆಕ್ಸ್ ಅಂತ ಇಲ್ಲಿ ನಾವು ಕರಿಬೋದು. ನೆಕ್ಸ್ಟ್, ವಾಟ್ ವಿಲ್ ಬಿ ದ ನೇಚರ್ ಆಫ್ ರೂಟ್ಸ್ ಇಫ್ ಡಿಸ್ಕ್ರಿಮಿನೆಂಟ್ ಇಸ್ ನೆಗೆಟಿವ್ ಅಂದಾಗ. ಸೊ ನೆಗೆಟಿವ್ ಅಂದಾಗ ಇಲ್ಲಿ ಇದೀಗ ಹೇಳಿನ ನೆಗೆಟಿವ್ ಬಂದಾಗ ಇಲ್ಲಿ ಏನಾಗುತ್ತೆ ಲೆಸ್ ದೆನ್ 0 ಅಂದ್ರೆ ನೆಗೆಟಿವ್ದಾಗ ಬರ್ತದೆ. ಸೊ ಅದು ಇಮ್ಯಾಜಿನರಿ ಆಗಿರ್ತದೆ. ನೆಕ್ಸ್ಟ್, if x = 3 is a solution of x² - 6x + 9 = 0, then the roots ಅದರ್ ರೂಟ್ ಅಂದರು. ಸೊ ಇಲ್ಲಿ ಒಂದೇನತ್ತ ಇಲ್ಲಿ 3 ಅದ. ಸೊ ಇಲ್ಲಿ ಪ್ರಾಡಕ್ಟ್ 9 ಬರಬೇಕು, ಅದರಲ್ಲಿ ಒಂದು
3 ಅದ. ಇನ್ನೊಂದು ಏನಾಗುತ್ತೆ ಅಂತ ಕೇಳಿದರು. ಸೊ ಇಲ್ಲಿ ಎಕ್ಸ್ ಅಂತ ತೋರಿ. ಸೊ 9 ಅದ. ಇಲ್ಲಿ 3 ಒಂದಲೇ 3 ಮೂರಲೆ. ಸೊ ಇಲ್ಲಿ ಎಕ್ಸ್ ಈಕ್ವಲ್ ಟು ಅದು ಕೂಡ ಏನೈತಿ 3 ಅಂತ ಬಂತು. ಸೊ 3 ಅಂತ ಬಂದಾಗ ಏನಾಗುತ್ತೆ, ಇವೆರಡು ಎಕ್ಸ್ ಮೈನಸ್ 3 ಆಗುತ್ತೆ. ಇದು ಎಕ್ಸ್ ಮೈನಸ್ 3 ಆಗುತ್ತೆ. ಸೊ ಎಕ್ಸ್ ಮೈನಸ್ 3 ಆಗುತ್ತೆ. ಒಂದು ರೂಟ್ ಏನೈತಿ ಅದು ಎಕ್ಸ್ ಮೈನಸ್ 3, ಇನ್ನೊಂದು ರೂಟ್ ಅದು ಎಕ್ಸ್ ಮೈನಸ್ 3. ಸೊ ಇಲ್ಲಿ ಅದರ್ ರೂಟ ಇಲ್ಲಿ 3ನೇ ಆಗ್ತದೆ. ಸೊ ಇದು ಕೂಡ ಆಪ್ಷನ್ ಎ 3ನೇ ಆಗ್ತದೆ. ಸೊ ನೀವು ಇದನ್ನು ಇಂಟು ಮಾಡಿ ನೋಡಿದಾಗ ಇದು ಬರ್ತದೆ. ಸೊ ಇದನ್ನು ಚೆಕ್ ಮಾಡಿ ನೀವು ನೋಡ್ಬೋದು. ನೆಕ್ಸ್ಟ್, ಫಾರ್ ವಾಟ್ ವ್ಯಾಲ್ಯೂ ಆಫ್ ಕೆ ವಿಲ್ ಬಿ ದ ಇಕ್ವೇಶನ್ x² + 4x + kx + 4 = 0 ಹ್ಯಾವ್ ಅ ಈಕ್ವಲ್ ರೂಟ್ಸ್ ಅಂದರು. ಸೊ ಕೆನ ಯಾವ ವ್ಯಾಲ್ಯೂಗೆ ಇಲ್ಲಿ ಏನೈತಿ, ಕೆ ಯಾವ ವ್ಯಾಲ್ಯೂ ಆತಂದ್ರೆ ಇದು 0 ಆಗ್ತದೆ ರಿಯಲ್ ರೂಟ್ಸ್ ಅಂತ ಕೇಳಿದರು. ಸೊ ಇಲ್ಲಿ ಡೆಲ್ಟಾ = 0 ಯಾವ ವ್ಯಾಲ್ಯೂಗೆ 0 ಆಗ್ತದೆ ಅಂತ ಕೇಳಿದರು. ಸೊ ಇಲ್ಲಿ b² - 4ac = 0 ಅಂತ ಕೇಳಿದರು. ಸೊ ಇಲ್ಲಿ b² ಅಂದರೆ ಏನೈತಿ, ಇಲ್ಲಿ ಕೆ ಅದ. ಇಲ್ಲಿ k² - 4 ಎ ಅಂದರೆ ಏನೈತಿ 1 ಇರ್ತದೆ. ಸೊ ಇಲ್ಲಿ ಎಕ್ಸ್ಗೆ ಕೋಎಫಿಷಿಯಂಟ್ ಏನೈತಿ ನೋಡೋದು, ಇಲ್ಲಿ 1 ಅದ. ನೆಕ್ಸ್ಟ್ ಸಿ ಅಂದರೆ ಇಲ್ಲಿ 4 ಅದ. ಸೊ k² = 16 ಆಯಿತು. ನೆಕ್ಸ್ಟ್ k² = ಇಲ್ಲಿ 16 ಆಗ್ತದೆ. ಸೊ ಈ ಮೈನಸ್ ಇದ್ದಿದ್ದು ಈ ಕಡೆ ಬರ್ತಂದ್ರೆ ಏನಾಗುತ್ತೆ, ಪ್ಲಸ್ ಆಗುತ್ತೆ. ಹಾಗಾಗಿ k = ಏನಾಗುತ್ತೆ, +or - 4 ಆಗುತ್ತೆ. ಸೊ ಆಪ್ಷನ್ ಡಿ ಏನಾಗುತ್ತೆ ಇಲ್ಲಿ ಕರೆಕ್ಟ್ ಆಗ್ತದೆ. ನೆಕ್ಸ್ಟ್, ಇಪ್ಪ x² + 2x + 1 = 0 ದೆನ್ x = ಅಂದರು. ಸೊ ಇವುಗಳ ರಿಯಲ್ ರೂಟ್ಸನ್ನು ಕಂಡುಹಿಡಬೇಕು. x² ಇದನ್ನು ಯಾವ ರೀತಿ ಹೊಡಿಬೋದು ಅಂದ್ರೆ x + x + 1 ಅಂತ ಬರಿಬೋದು ನಾವು. ಇಲ್ಲಿ ಎಕ್ಸನ್ನು ಕಾಮನ್ ತಕ್ಕೊಂತೀವಿ ಅಂದರೆ ಏನು ಉಳಿತದೆ, x + 1 ಉಳಿತದೆ. ಸೊ ಇಲ್ಲಿ 1ಅನ್ನು ಕಾಮನ್ ತಕ್ಕೊಂತೀವಿ ಅಂದರೆ ಇಲ್ಲಿ x + 1 ಉಳಿತದೆ. ಸೊ ಇಲ್ಲಿ x + 1 × x + 1 ಆಗುತ್ತೆ. ಸೊ ಇವೆರಡು ಸೇಮ. ಸೊ ಹಾಗಾಗಿ x = ಏನಾಗುತ್ತೆ, -1 ಆಗುತ್ತೆ. ಸೊ x = ಏನಾಗುತ್ತೆ ಇಲ್ಲಿ -1 ಅನ್ನೋದು ಕರೆಕ್ಟ್ ಆಗ್ತದೆ. ನೆಕ್ಸ್ಟ್, ವಿಚ್ ಇಕ್ವೇಶನ್ ಹ್ಯಾಸ್ ಅ ರೂಟ್ಸ್ 2 and -3 ಅಂದರು. ಸೊ ರೂಟ್ಸ್ ಇಲ್ಲಿ 2 ಮತ್ತು 3 ಬಂದಾಗ ಇಲ್ಲಿ ಇಕ್ವೇಶನ್ದಾಗ ಏನಾಗಿರ್ತದೆ, ಸೊ ಇಲ್ಲಿ ಒಂದು ಪ್ಲಸ್ ಅದ, ಇನ್ನೊಂದು ಮೈನಸ್ ಅದ. ಹಾಗಾಗಿ ಈ ಪ್ರಾಡಕ್ಟ್ ಏನಾಗುತ್ತೆ, ಮೈನಸ್ದಾಗ ಬರ್ತದೆ. ಸೊ ಪ್ರಾಡಕ್ಟ್ ಮೈನಸ್ದಾಗ ಬಂದೈತೆ ಅಂದ್ರೆ, ಸೊ ಇಲ್ಲಿ ಪ್ರಾಡಕ್ಟ್ ಏನಾಗುತ್ತೆ, ಅಲ್ಫಾ ಮತ್ತು ಬೀಟಾ ಇಲ್ಲಿ -6 ಆಗುತ್ತೆ. ಯಾಕಂದರೆ ಇಲ್ಲಿ α2 ಇಲ್ಲಿ -3 ಅಂದಾಗ ಇಲ್ಲಿ ಏನಾಗುತ್ತೆ, -6 ಆಗುತ್ತೆ. ಬಟ್ ಇಲ್ಲಿ ಅಲ್ಫಾ, ಸೊ ಎರಡು ಸಂಖ್ಯೆಗಳ ಪ್ರಾಡಕ್ಟ್ ಏನಾಗಿರ್ತದೆ, ಇಲ್ಲಿ ಒಂದು ಮೈನಸ್ ಅದ, ಒಂದು ಪ್ಲಸ್ ಅದ. ಬಟ್ ಇವುಗಳ ರಿಯಲ್ ರೂಟ್ಸ್ದಿಂದ ಇಕ್ವೇಶನ್ದಾಗ ತೊಂದಾಗ ಇವುಗಳ ಉಲ್ಟಾ ಆಗಿರ್ತವೆ. ಸೊ ಇಲ್ಲಿ 3 ಏನಾಗುತ್ತೆ, ಇದು ಪ್ಲಸ್ ಆಗಿರ್ತದೆ. ಈ 2 ಏನಾಗಿರ್ತದೆ, ಮೈನಸ್ ಆಗಿರ್ತದೆ. ಸೊ ಹಾಗಾಗಿ ದೊಡ್ಡ ಸಂಖ್ಯೆ ಚಿಹ್ನೆ ಪ್ಲಸ್, ಸೊ ಇಲ್ಲಿ ಮತ್ತು ಪ್ರಾಡಕ್ಟ್ದ ಇಲ್ಲಿ ಮೈನಸ್. ಸೊ ಆ ರೀತಿ ಎಲ್ದಾವ್ ನೋಡೋದಾದ್ರೆ ಇಲ್ಲಿ ಆಪ್ಷನ್ ಎ ಒಳಗೆ ನೋಡ್ಬೋದು ನೀವು. ಸೊ ಇಲ್ಲಿ ನಾವು ದೊಡ್ಡ ಸಂಖ್ಯೆ ಚಿಹ್ನೆ ಇಲ್ಲಿ ಪ್ಲಸ್, ನೆಕ್ಸ್ಟ್ ಇಲ್ಲಿ ಪ್ರಾಡಕ್ಟ್ ಮಾಡಿದಾಗ ಇಲ್ಲಿ ಮೈನಸ್. ಸೊ ಆಪ್ಷನ್ ಎ ಏನಾಗುತ್ತೆ ಇಲ್ಲಿ ಕರೆಕ್ಟ್ ಆಗ್ತದೆ. ನೆಕ್ಸ್ಟ್, ಇಫ್ ಅ ಕ್ವಾಡ್ರಾಟಿಕ್ ಹ್ಯಾಸ್ ಅ ರ್ಯಾಷನಲ್ ರೂಟ್ಸ್ ದ ಡಿಸ್ಕ್ರಿಮಿನೆಂಟ್ ಈಸ್ ಅಂದರು. ಸೊ ಇದು ರ್ಯಾಷನಲ್ ರೂಟ್ಸ, ಕ್ವಾಡ್ರಾಟಿಕ್ ಇಕ್ವೇಷನ್ ರ್ಯಾಷನಲ್ ರೂಟ್ಸ್ ಅದಾವು. ಸೊ ಅವುಗಳ ಡಿಸ್ಕ್ರಿಮಿನೆಂಟ್ ಏನಾಗಿರ್ತದೆ, ಇಲ್ಲಿ ಪರ್ಫೆಕ್ಟ್ ಸ್ಕ್ವೇರ್ ಆಗಿರ್ತದೆ. ಸೊ ಇದನ್ನು ನೀವು ಚೆಕ್ ಮಾಡಿ ನೋಡ್ಬೋದು. ಸೊ ಯಾವುದಾದ್ರು ಒಂದು ಏನೈತಿ, ಒಂದು ಇಕ್ವೇಷನನ್ನು ತೊಂದು ಸೊ ಅವುಗಳ ರ್ಯಾಷನಲ್ ರೂಟ್ಸ್ ಇದ್ದು ಅಂದರೆ ಅದರ ಡಿಸ್ಕ್ರಿಮಿನೆಂಟ್ ಒಂದು ಪರ್ಫೆಕ್ಟ್ ಸ್ಕ್ವೇರ್ ಆಗಿರ್ತದೆ. ನೀವು ಚೆಕ್ ಮಾಡಿ ನೋಡ್ಬೋದು. ಸೊ ಎಕ್ಸಾಂಪಲ್ ನೋಡೋದಾದ್ರೆ ಪ್ಲಸ್, ಸೊ ಇದನ್ನು ಚೆಕ್ ಮಾಡಿ ನೋಡಿರಿ. ಸೊ ಇವುಗಳ ಈ ಥರದ ರಿಯಲ್ ರೂಟ್ಸ್ ಏನಾಗುತ್ತೆ, ಸಾರಿ ಡಿಸ್ಕ್ರಿಮಿನೆಂಟ್ ಏನಾಗಿರ್ತದೆ, ಪರ್ಫೆಕ್ಟ್ ಸ್ಕ್ವೇರ್ ಆಗಿರ್ತದೆ. ನೆಕ್ಸ್ಟ್, ಇಪ್ಪ x² - x - 6 = 0 ವಾಟ್ ಆರ್ ದ ರೂಟ್ಸ್ ಅಂದರು. ಸೊ ಇಲ್ಲೂ ಮೈನಸ್ ಅದ, ಇಲ್ಲೂ ಮೈನಸ್ ಅದ. ಸೊ ಇಲ್ಲಿ ಮೈನಸ್ ಐತೆ ಅಂದ್ರೆ ಎರಡು,
ಸೊ ಒಂದು ಪ್ಲಸ್ ಇರಬೇಕು, ಒಂದು ಮೈನಸ್ ಇರಬೇಕು. ಸೊ ರಿಯಲ್ ರೂಟ್ಸ್ ಏನೈತಿ ಇಲ್ಲಿ ಪ್ರಾಡಕ್ಟ್ದಾಗ ಮೈನಸ್ ಬಂದೈತಿ ಅಂದರೆ ಒಂದು ಪ್ಲಸ್ ಇರಬೇಕು, ಒಂದು ಮೈನಸ್ ಇರಬೇಕು. ಹಾಗಾಗಿ ಇದು 2 3ನೂ ಆಗೋದಿಲ್ಲ, ಇಲ್ಲಿ 1 6 ಆಗೋದಿಲ್ಲ. ಸೊ ಇವು ಎರಡರಲ್ಲಿ ಬಿ ಅಥವಾ ಡಿ ದಲ್ಲಿ ಒಂದಾಗ್ತದೆ. ಸೊ ಇಲ್ಲಿ ದೊಡ್ಡ ಸಂಖ್ಯೆ ಚಿಹ್ನೆ ಇಲ್ಲಿ ಏನಾಗಿರ್ಬೇಕು, ಮೈನಸ್ ಇರಬೇಕು. ಸೊ ಇಲ್ಲಿ ಮೈನಸ್ ಬಂದೈತಿ ಅಂದ್ರೆ ಸೊ ದೊಡ್ಡ ಸಂಖ್ಯೆ ಚಿಹ್ನೆ ಮೈನಸ್ ಇರಬೇಕು. ದೊಡ್ಡ ಸಂಖ್ಯೆ ಚಿಹ್ನೆ ಇಲ್ಲಿ ಮೈನಸ್ ಐತೆ ಅಂದರೆ ಇಕ್ವೇಷನ್ದಾಗ ಏನಾಗುತ್ತೆ, ಅದು ಪ್ಲಸ್ ಆಗುತ್ತೆ. ಸೊ ಆಪ್ಷನ್ ಬಿ ಏನಾಗುತ್ತೆ ಇಲ್ಲಿ ಕರೆಕ್ಟ್ ಆಗ್ತದೆ. ಆಪ್ಷನ್ ಬಿ ಏನಾಗುತ್ತೆ ಇಲ್ಲಿ ಕರೆಕ್ಟ್ ಆಗ್ತದೆ. ಸೊ ಇಲ್ಲಿ ಮೈನಸ್ ಬಂದೈತೆ ಅಂದ್ರೆ ಇಲ್ಲಿ ನಾವು ರಿಯಲ್ ರೂಟ್ಸ್ ತಗೊಂಡಾಗ ಇದೇನಿರ್ತದೆ, +2 ಇರ್ತದೆ. ನೆಕ್ಸ್ಟ್ ಎಕ್ಸ್ ಮೈನಸ್ 3 ಇರ್ತದೆ. ಸೊ ಇದನ್ನು ನಾವು ಹೊರಗೆ ತಗೊಂಡಾಗ ಎಕ್ಸ್ = -2 ಆಗಿರ್ತದೆ, ಎಕ್ಸ್ = 3 ಆಗಿರ್ತದೆ. ಸೊ ಇದನ್ನು ಇಕ್ವೇಷನ್ದಾಗ ತೊಗೊಂಡಾಗ ಏನಾಗುತ್ತೆ, ಇದು -3 ಇದ್ದಿದ್ದ ದೊಡ್ಡದಿರ್ತದೆ. ಹಾಗಾಗಿ ನಾವು ರೂಟ್ಸನ್ನು ತೊಗೊಂಡಾಗ -2 ಮತ್ತು 3 ಇಲ್ಲಿ ಆಗ್ತದೆ. ಸೊ ಇಲ್ಲಿಗೆ 20 ಕ್ವಶನ ಕಂಪ್ಲೀಟ್ ಅದು. ಸೊ ಕ್ಲಾಸ್ ಹೇಗೆ ಅನಿಸ್ತು ಅಂತ ಕಮೆಂಟ್ ಮಾಡಿರಿ. ಹಾಗೆ ನಮ್ಮ ಒಂದು ಟೆಲಿಗ್ರಾಮ್ ಚಾನಲ್ಗೆ ಜಾಯ್ನ್ ಆಗಿ. ಸೊ ಲ್ಯಾಂಡ್ ಸರ್ವೆ ಎಕ್ಸಾಮ್ ಬಗ್ಗೆ ಏನಾದರೂ ಅಪ್ಡೇಟ್ಗಳಿದ್ದರೆ ಸೊ ಟೆಲಿಗ್ರಾಮ್ದಲ್ಲಿ ಅಪ್ಲೋಡ್ ಮಾಡಲಾಗ್ತದೆ. ಸೊ ಇಲ್ಲಿಗೆ ಈ ಕ್ಲಾಸನ್ನು ಮುಗಿಸೋಣ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ. ಧನ್ಯವಾದ.